ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೇಘಾ ಹರ್ಷ ವ್ಲಾಗ್ಸ್. ಇವತ್ತು ಶ್ರಾವಣದ ಮೊದಲ ಮಂಗಳವಾರ ಮಂಗಳಗೌರಿ ವ್ರತನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೀರೆ ಡ್ರಾಪಿಂಗ್ ವಿಡಿಯೋನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಮಂಗಳಗೌರಿ ವ್ರತ ಮಾಡೋದಕ್ಕೆ ಸೀರೆ ಡ್ರಾಪಿಂಗ್ ಎಲ್ಲ ಮುಗಿಸ್ಕೊಂಡು ಗೌರಿಗೆ ಪೂಜೆಗೆ ಏನೇನು ಸಾಮಗ್ರಿಗಳು ಬೇಕು ಅದನ್ನೆಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಪೂಜೆನ ಸ್ಟಾರ್ಟ್ ಮಾಡಬೇಕು. ಈ ಮಂಗಳಗೌರಿ ವ್ರತನ ಮದುವೆ ಆಗಿ ಹೊಸದ್ರಲ್ಲಿ 5 ವರ್ಷ ಮಾಡಬೇಕು ಅಂತ ಇದೆ. ನಂದಿದು 4ನೇ ವರ್ಷದ ಮಂಗಳಗೌರಿ ವ್ರತ ಮಾಡ್ತಿರೋದು ನಾನು. ಈ ಪೂಜೆನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಉಪವಾಸ ಇರಬೇಕು. ತಿಂಡಿ ಎಲ್ಲ ತಿನ್ಕೊಂಡು ನೀರೆಲ್ಲ ಕುಡ್ಕೊಂಡು ಪೂಜೆನ ಮಾಡಬಾರ್ದಂತೆ. ಸೊ ನಾನು ಉಪವಾಸ ಇದ್ದೇನೆ ಈ ವ್ರತ ಮಾಡ್ತಾ ಇದ್ದೀನಿ. ಫಸ್ಟ್ ಇವಾಗ ನಾನು ಸ್ಟಾರ್ಟ್ ಮಾಡ್ತಿರೋದು. ಫಸ್ಟ್ ಯಾವುದೇ ಮುತ್ತೈದೆ ಆಗಿರಲಿ ಹಣೆಗೆ ಕುಂಕುಮ ಅರಿಶಿನ ಅಕ್ಷತೆ ಇಲ್ದೇನೆ ಪೂಜೆನ ಸ್ಟಾರ್ಟ್ ಮಾಡಬಾರ್ದಂತೆ. ಮತ್ತೆ ಕೂದಲಿಗೆ ಹೂ ಮುಡ್ಕೊಳ್ದಾನೆ ಪೂಜೆನ ಸ್ಟಾರ್ಟ್ ಮಾಡಬಾರ್ದಂತೆ. ಇದನ್ನೆಲ್ಲ ಮಾಡಿಕೊಂಡು ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಗಂಗೆ ಪೂಜೆ. ಮೇನ್ ಈ ಪೂಜೆಯಲ್ಲಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಬೇಕಾಗಿರೋದೇ ಗಂಗೆ ಪೂಜೆ. ಗಂಗೆ ಪೂಜೆನ ಮಾಡಿ ಸಂಕಲ್ಪ ಮಾಡಿಕೊಂಡು ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ. ನಾವು ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಮತ್ತೆ ನಿಮ್ಮ ಕಡೆ ಚೇಂಜಸ್ ಇದ್ರೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಂದ ನಾನು ಎಕ್ಸ್ಪ್ಲನೇಷನ್ ಮಾಡಲ್ಲ, ಯಾಕೆ ಅಂತ ಅಂದ್ರೆ ಡಿಸ್ಪ್ಲೇನಲ್ಲೇ ಹಾಕ್ತೀನಿ ಯಾವ್ಯಾವ ಪೂಜೆ ಮಾಡ್ತಾ ಇದ್ದೀನಿ ಅಂತ. ಪ್ರತಿಯೊಂದು ಕೂಡ ಸೇಮ್ ಇರೋದ್ರಿಂದ ನಿಮಗೆ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತೆ.
ಅದಕ್ಕೆ 90% ಪೂಜೆ ಅಂತೂ ಮುಗೀತು. ಅದಕ್ಕೆ ಆರತಿ ಮಾಡ್ತಾ ಇದೀನಿ. ಆರತಿ ಮಾಡಿದ್ದಾದ್ಮೇಲೆ ನೈವೇದ್ಯ ಮಾಡಬೇಕು. ನೈವೇದ್ಯಕ್ಕೆ ನಾನಿವತ್ತು ಸಜ್ಜಿಗೆನ ಮಾಡಿದ್ದೆ. ಸಜ್ಜಿಗೆ ರೆಸಿಪಿನ ನಾನು ಶೂಟ್ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಅಪ್ಲೋಡ್ ಮಾಡ್ತಿಲ್ಲ. ಚಿಕ್ಕದಾಗಿ ಎಕ್ಸ್‌ಪ್ಲೇನ್ ಮಾಡ್ಬಿಡ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ. 1 ಲೋಟ ರವೆನ ತಗೊಂಡು ನೀಟಾಗಿ ಹುರ್ಕೊಂಡು, ಅದಕ್ಕೆ 2 ಲೋಟ ಆಗುವಷ್ಟು ನೀರನ್ನ ಹಾಕೊಂಡು, ಒಂದ್ ಸ್ವಲ್ಪ ತುಪ್ಪ ಮತ್ತೆ ಸಕ್ಕರೆನ ಸೇರಿಸ್ಕೊಂಡು ಕುದಿಸ್ಕೊಂಡಿರೋದು ಚೆನ್ನಾಗಿ ಅಷ್ಟೇನೆ. ಕೇಸರಿ ಬಾತ್ ಮಾಡ್ತೀವಲ್ಲ, ಬಟ್ ಅದೇ ತರಾನೇ ಕೇಸರಿ ಕಲರ್ ಹಾಕಲ್ಲ. ಕೊನೆಯದಾಗಿ ಇವಾಗ ಮಂಗಳಗೌರಿ ವ್ರತದ್ದು ಬುಕ್ ಓದ್ತಾ ಇದ್ದೀನಿ. ಅದ್ರ ಜೊತೆಗೆ 16 ದೀಪನ ಹಚ್ಚಿಟ್ಕೊಂಡು, ಅದ್ರ ಮೇಲೆ ಒಂದು ಸ್ಪೂನ್ ಅಥವಾ ರೆಪ್ಪೆನ ತಗೊಂಡು ಅದ್ರ ಮೇಲೆ ಇಟ್ಕೋಬೇಕು. ಯಾಕೆ ಅಂತ ಅಂದ್ರೆ, ಆ ದೀಪದಲ್ಲಿ ಬರುವಂತ ಕಪ್ಪನ್ನ ನಾವು ದೇವ್ರಿಗೆ ಮತ್ತೆ ಮನೇಲಿ ಎಲ್ರಿಗೂನು ಇಟ್ಕೋಬೇಕು, ಹಣೆಗೆ ಇಟ್ಕೋಬೇಕು. ಅದಕ್ಕೋಸ್ಕರ ಈ ರೀತಿ ಪೂರ್ತಿಯಾಗಿ ಕತೆ ಓದೋವರ್ಗುನು ನಾವ್ ಇದೇ ರೀತಿನೇ ಮಾಡ್ಬೇಕು. ನಾನ್ 4 ವರ್ಷದಿಂದ ಇದೇ ರೆಪ್ಪೆನ ಯೂಸ್ ಮಾಡ್ತಾ ಇದೀನಿ. ಸೊ ಹಾಗಾಗಿ ಬೇಗ ಕಪ್ಪಾಗ್ಬಿಡುತ್ತೆ. ಅದ್ ಸ್ವಲ್ಪ ಎಷ್ಟು ವಾಶ್ ಮಾಡಿದ್ರೂನು ಹೋಗ್ತಾ ಇಲ್ಲ. ಕೊನೆಯದಾಗಿ ಕತೆ ಓದಿದ್ಮೇಲೆ ಪೂಜೆ ಎಲ್ಲ ಮುಗೀತು. ಇವಾಗ ಆ ಕಪ್‌ನ ಹಣೆಗೆ ಇಟ್ಕೋತಾ ಇದೀನಿ. ನಾನ್ ಅಷ್ಟೇ ಅಲ್ಲ, ದೇವಿಗೂನು ಇಡ್ಬೇಕು, ಮಂಗಳಗೌರಿಗೂನು ಇಡ್ಬೇಕು, ಮತ್ತೆ ಮನೇಲಿ ಎಲ್ರುನು ಕೂಡ ಇದನ್ನ ಇಟ್ಕೊಂಡ್ರೆ ಒಳ್ಳೇದಾಗತ್ತೆ. ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು. ಮನೆಗೆ ಒಂದ್ 5 ಜನ ಮುತ್ತೈದೆಯರನ್ನ ಕರೆದ್ಬಿಟ್ಟು ಅವ್ರಿಗೆ ಅರ್ಶಿನ ಕುಂಕುಮನ ಕೊಡ್ಬೇಕು. ಆ ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲ. ಒಬ್ಬೊಬ್ರು ಒಂದೊಂದ್ ಸಲ ಬಂದ್ಬಿಟ್ರು, ಯಾರೋ ಒಂದೇ ಸಲ ಬರಲ್ಲ. ಹಾಗಾಗಿ ಆ ವಿಡಿಯೋನ ಶೂಟ್ ಮಾಡ್ಕೊಳ್ಳೋದಿಕ್ ಹೋಗ್ಲಿಲ್ಲ. ಪೂಜೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಆಗಿ ಒಂದ್ಸಲ ಆರತಿನ ಮಾಡ್ತಾ ಇದೀನಿ. ಆರತಿ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ಪೂಜೆ ಮುಗೀತು. ಈಗ ಮುತ್ತೈದೆಯರ್ ಕರೆದ್ಬಿಟ್ಟು ಅವ್ರಿಗೆ ಅರ್ಶಿನ ಕುಂಕುಮ ಕೊಡೋದಷ್ಟೇನೆ ಬಾಕಿ ಇರೋದು. ಅರ್ಶಿನ ಕುಂಕುಮ ಕೊಟ್ಟಿದ್ಮೇಲೆ ಅಷ್ಟೇನೆ ನಾವು ತಿಂಡಿ ಊಟ ಮಾಡೋದಿಕ್ಕಾಗೋದು. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ ಚಾನಲ್‌ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್‌ನ ನೋಡಿ. ಹೀಗೆ ನಮ್ ಚಾನಲ್‌ಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ ಎಲ್ರಿಗೂ ಮಂಗಳಗೌರಿ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತಾ, ನಾನ್ ಈ ವಿಡಿಯೋನ ಇಲ್ಲಿಗೇನೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರು ನನ್ನ ಮಿಸ್ ಮಾಡ್ತಾ ಇರಿ, ಬ್ಲೆಸ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.